ಅದನ್ನ ಮಾತ್ರ ಸುಳ್ಳು ಹೇಳ್ತಾರೆ ಅಂತನಾ? ಅದು ಸ್ವಲ್ಪ ಸ್ಟ್ರಾಂಗ್ ಸುಳ್ಳು ಅಂತ. ಸ್ಟ್ರಾಂಗ್ ಸುಳ್ಳು ನೀವ್ ಹೇಳಿದ್ರೆ ಅಂದ್ರೆ ಎಲ್ರಿಗೂ ಇಲ್ಲ, ನಾ ಆ ಥರ ಏನು ಹೇಳಿಲ್ಲ. ಅಂದ್ರೆ ಕಾಮನ್ ಆಗಿ ಹೇಳ ಅಂತ ಸುಳ್ಳು ಅದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಏನ್ ಬೇಕಾದ್ರೂ ಸುಳ್ಳು ಹೇಳ್ಬಿಟ್ಟು ಅದು ಸುಳ್ಳು ಅಂತ ಮುಟ್ಟು ವಾದಿಸ್ಬಿಡ್ಬೋದು. ಇದನ್ನೇ ಹೇಳ್ಬಿಟ್ಟು ಅವ್ರು ಹೋಗಿ ಪಕ್ಕದಲ್ಲಿ ನೋಡಿದ್ರೆ ತಾನೇ ಗೊತ್ತಾಗೋದು. ಮನೆ ಕಡೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಡ್ಬೋದಪ್ಪ. ಈಗ ನಾವೇ ಸೂಟು ಬುಟ್ ಹಾಕೊಂಡು ನಿಂತಿದೀವಿ ಇಲ್ಲಿ ಪ್ರೋಗ್ರಾಮ್ಗೆ ಅಂತ, ಹೊರಗಡೆ ಹೋದಾಗ ಚಡಿ ಹಾಕೊಂಡು ಓಡಾಡ್ಬೋದಪ್ಪ, ಗೊತ್ತು. ಅದನ್ನೇ ಲಾಕ್ ಮಾಡೋಣ. ಓಕೆ, ಹುಡುಗ ಹುಡುಗಿ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ನೀವು ಅದೇ ಲಾಕ್ ಮಾಡ್ತೀರಾ? ಓಕೆ, ಮಹಾನ್ ಅವರೇ ದಯವಿಟ್ಟು ಬೇರೆ ಹೇಳಿ. ಹುಡುಗ ಹುಡುಗಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಆಗಲ್ಲ ನನಗೆ. ಓಕೆ, ಈಗ ಉತ್ತರ ಏನು ಅಂತ ನೋಡೋಣ. ಅಧ್ಯಕ್ಷರೇ, ಸರಿಯಾದ ಆರ್ಡರ್ ಅಲ್ಲಿ ಉತ್ತರಗಳನ್ನ ತೋರಿಸ್ಬಿಡಿ. ಮನೆ ಕಡೆ ತುಂಬಾ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ ಅಂತ ನೋಡಿ. ಎದುರುಗಡೆ ಕೂತಿರೋ ದೊಡ್ಡೋರು ಹೂ ಹೂ ಅಂತಿದ್ದಾರೆ. ದೊಡ್ಡೋರು ಕನ್ಸಿಡರ್ ಮಾಡೋದೇ ಇದನ್ನ. ಎರಡನೇ ಸರಿಯಾದ ಉತ್ತರ ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಮೂರನೇ ಸರಿಯಾದ ಉತ್ತರ ಹುಡುಗ ಹುಡುಗಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಅದನ್ನ ನೀವೆಲ್ಲರೂ ಹೇಳಿದೀರಾ. ನಾಲ್ಕನೇ ಸರಿಯಾದ ಉತ್ತರ ಆಚಾರ ವಿಚಾರ ಗೊತ್ತಿರುವ ಹುಡುಗ ಅಥವಾ ಹುಡುಗಿ. ಓಕೆ, ಈಗ ಮೊದಲನೇ ಪ್ರಶ್ನೆ ಆದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಸಿಕ್ಕಿದೆ ಅಂತ ನೋಡೋಣ. ದೀಪಿಕಾ ಮತ್ತು ಆನಂದ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಗಗನ ಮತ್ತು ಪುನೀತ್ ಅವ್ರಿಗೆ 50 ಅಂಕಗಳು. ಹಾಗೆ ನಮ್ಮ ಮಹಾನ್ ಜೋಡಿಗೂ ಸಿಗ್ತಾ ಇದೆ 50 ಅಂಕಗಳು. ಓಕೆ ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ. ಹೆಂಗಸರು ಎಲ್ಲಿ ಚೌಕಾಸಿ ಮಾಡ್ತಾರೆ? ಅಧ್ಯಕ್ಷರೇ, ಪ್ರಶ್ನೆ ಬೇರೆ ತರ ಕೇಳಬೇಕಿತ್ತು. ಹೆಂಗಸರು ಎಲ್ಲಿ ಚೌಕಾಸಿ ಮಾಡಲ್ಲ ಅಂತ. ಆ ತರ ಕೇಳ್ಬೇಕಾಗುತ್ತೆ ಅಂತಾನೆ ಈ ತರ ಪ್ರಶ್ನೆ ಕೇಳಿ. ಆಯ್ತು, 4 ಆಪ್ಷನ್ಸ್ ಬರ್ಲಿ. ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ, ತರಕಾರಿ ಅಂಗಡಿ, ಹೂವಿನ ಅಂಗಡಿ. ಓಕೆ, ಈ ಪ್ರಶ್ನೆಗೆ ಮೊದಲನೇದಾಗಿ ಉತ್ತರ ಹೇಳ್ಬೇಕಾಗಿರೋದು ತಾವು. ನಮ್ಮ ಉತ್ತರ ತರಕಾರಿ ಅಂಗಡಿ. ಯಾಕಂದ್ರೆ ನಾವು ಜಾಸ್ತಿ ರೆಗ್ಯುಲರ್ ಆಗಿ ತರಕಾರಿ ತರಕ್ ಹೋಗ್ಬೇಕಾದ್ರೆ ಏನ್ ಬೇಕು ಅಂತ ನಾನು ಫೋನ್ ಮಾಡಿ ಕೇಳ್ತೀನಿ. ಫೋನಲ್ಲಿ ಕಾಲಲ್ಲಿ ಇರ್ತೀನಿ. ಏನ್ ಬೇಕು? ತರಕಾರಿ, ಬೀನ್ಸ್ ಬೇಕಾ? ಎಷ್ಟು ಕೇಳಿ. ಆಲೂಗೆಡ್ಡೆ ಬೇಕಾ? ಎಷ್ಟು ಕೇಳಿ. ಬಟಾಣಿ ಬೇಕಾ? ಎಷ್ಟು ಕೇಳಿ. ಪ್ರತಿಯೊಂದು ತರಕಾರಿಗೂ ಒಂದು ಕ್ವಶನ್ ಆ ಕಡೆಯಿಂದ ರೇಜ್ ಆಗುತ್ತೆ, ಎಷ್ಟು ಕೇಳಿ. ನೀವೊಂದು ಚೌಕಾಸಿ ಮಾಡ್ಬಿಡಿ. ನೆಕ್ಸ್ಟ್ ಟೈಮು ಮೊಬೈಲ್ ಇಟ್ಕೊಳ್ಳಿ, ತರಕಾರಿ ಅಂಗಡಿ ಕೈ ಕೊಡ್ತಿದ್ದೀನಿ ಅನ್ಬಿಡಿ. ತರಕಾರಿ ಅಂಗಡಿ. ಎಸ್, ತರಕಾರಿ ಅಂಗಡಿ. ಸರ್ ನಮ್ದು ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿಲಿ ಬಾರ್ಗೇನ್ ಅಂತ. ಯಾವ ತರ ನಿಮ್ ಹೆಂಡತಿ ಜಾಸ್ತಿ ಬಟ್ಟೆ ಅಂಗಡಿಲೇ ಮಾಡೋದು ಅನ್ಸುತ್ತೆ? ಬಟ್ಟೆ ಅಂಗಡಿಲೇ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ಲಾ ಹೆಂಗಸರು ಬಟ್ಟೆ ಅಂಗಡಿಲೇ ಮಾಡೋದು. ಅವ್ರು 1000 ರೂಪಾಯಿ ಅಂತಾರೆ, ಇವ್ರು 300 ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ. 300, 400, 500, ಕೊನೆಗೆ ಇಬ್ಬರಿಗೂ ಟ್ಯಾಲಿ ಆಗಿ ನಿಂತ್ಕೊಳ್ಳುತ್ತೆ. ತುಂಬಾ ಟೈಮ್ ಸ್ಪೆಂಡ್ ಮಾಡೋದು, ತುಂಬಾ ಬಾರ್ಗೇನ್ ಮಾಡೋದು ಬಟ್ಟೆ ಅಂಗಡಿ. ಅವರು ತರಕಾರಿ ಅಂಗಡಿ, ಇವರು ಬಟ್ಟೆ ಅಂಗಡಿ. ಈಗ ಇನ್ನು 4 ತಿಂಗಳಾಗಿಲ್ಲ ಸೂಟ್ ಹೊಲಿಸಿ, ಇವರು ಎಲ್ಲೆಲ್ಲಿ ಬಾರ್ಗೇನ್ ಮಾಡೋರು ಕೇಳೋಣ. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಮದ್ವೆ 4 ತಿಂಗಳಾಯ್ತಲ್ಲ, ಶಾಪಿಂಗ್ ಜಾಸ್ತಿ ಆಗಿರೋದಲ್ಲೇನೆ. ಓಕೆ, ನಿಮ್ ಪ್ರಕಾರ ಬಟ್ಟೆ ಅಂಗಡಿ. ನೀವ್ ಹೇಳಿ ಸರ್. ದೀಪಿಕಾ, ಆನಂದ್ ಸರ್. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಎಷ್ಟು ಬಾರ್ಗೇನ್ ಮಾಡಿದಿರಾ ಮೇಡಮ್? ನಾನ್ ಮಾಡಲ್ಲ, ನೀವು ಮಾಡ್ತಾರಾ ಸರ್? ಏನ್ ಸರ್ ನೀವು ಬಾರ್ಗೇನ್ ಮಾಡೋದ? ಸರ್, ಒಂದ್ಸಲಿ ಸೀರೆ ಅಂಗಡಿಗೆ ಹೋದ್ರೆ 3 ಇಂದ 4 ಸಲ ಕಾಫಿ ಟೀ ಸಿಗುತ್ತೆ. ಕುತ್ಕೊಬಿಡ್ತೀವಿ ಎಲ್ಲಾರು ಒಂದ್ ಕಡೆ, ನಾನು ನನ್ನ ಪಾಪು. ಇವ್ರು ಮಾತಾಡ್ಕೊಂಡಿರ್ತಾರೆ ಸರ್. ಇದೊಂಥರ ಚೆನ್ನಾಗಿದೆ. ನಿಮ್ ಬಗ್ಗೆನೇ ಹೇಳ್ತಾವ್ರ ಈಗ ಅವ್ರು. ನೀವೇ ಬಾರ್ಗೇನ್ ಮಾಡ್ತೀರಂತ? ಜಾಸ್ತಿ ಮಾಡಲ್ಲ ಸರ್. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಮೊದಲ ಸರಿಯಾದ ಉತ್ತರ ತರಕಾರಿ ಅಂಗಡಿ, ಎರಡನೇ ಸರಿಯಾದ ಉತ್ತರ ಬಟ್ಟೆ ಅಂಗಡಿ, ಮೂರನೇದು ಹೂವಿನ ಅಂಗಡಿ, ನಾಲ್ಕನೇದು ಚಿನ್ನದ ಅಂಗಡಿ. ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಸೂಪರ್. ಈಗ ಈ ಪ್ರಶ್ನೆ ಆದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಹೋಗಿದೆ ಅಂತ ನೋಡುವಂತ ಸಮಯ. ದೀಪಿಕಾ ಆನಂದ್ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ದಂಪತಿಗಳಿಗೆ ಸಿಗ್ತಾ ಇದೆ ಪೂರ್ತಿ 100 ಅಂಕಗಳು. ಗಗನ ಮತ್ತು ಪುನೀತ್ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಪೂಜಾ ಮತ್ತು ಮಹಾನ್ ನವ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಡೈರೆಕ್ಟ್ ಆಗಿ ಇನ್ನೇನು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ವಾ? ಅಧ್ಯಕ್ಷರೇ, ಮುಂದಿನ ಪ್ರಶ್ನೆಯನ್ನು ತೋರಿಸ್ಬಿಡಿ. ಗಂಡಸರು ಕುಡಿದುಕೊಂಡು ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ?
ಸಖತ್ತಾಗಿದೆ ಕ್ವೆಶನ್. ಉತ್ತರ ಯಾರೋ ವಿಜುವಲ್ ಬೇರೆ ಹೊಡಿತಾರೆ. ಅಭಿಮಾನಿ ದೇವರುಗಳು ಬರ್ಲಿ ವಿಜಲ್ ಹೊಡಿತಾರೆ. ಉತ್ತರಗಳು ತೋರಿಸ್ಬಿಡಿ. ತುಂಬಾ ಜೆಂಟಲ್ ಮ್ಯಾನ್ ತರ ಬಿಹೇವ್ ಮಾಡ್ತಿರ್ತಾರೆ. ಫುಲ್ ಇಂಗ್ಲಿಷ್ ಮಾತಾಡ್ತಾರೆ. ಸೈಲೆಂಟ್ ಆಗಿ ಮಲ್ಕೋತಾರೆ. ಮಲ್ಗಿರೋ ಮಕ್ಕಳನ್ನ ಎದ್ದೇಳ್ಸಿ ತಿನ್ನೋದಕ್ಕೆ ಏನಾದ್ರೂ ಕೊಡ್ತಾರೆ. ಓಕೆ, ಈಗ ಗಗನ ಪುನೀತ್ ಮೊದಲನೇ ಆಪ್ಷನ್ಸ್ ತಗೋತೀವಿ. ತುಂಬಾ ಜೆಂಟಲ್ಮನ್ ಆಗಿ ಬಿಹೇವ್ ಮಾಡ್ತಾರೆ. ಅವ್ರು ಹಂಗೆ ಮಾಡ್ತಾರ? ಇಲ್ಲ ಆತರ ಹ್ಯಾಬಿಟ್ಸ್ ಯಾವ್ದು ಇಲ್ಲ. ಪುನೀತ್ ಇಲ್ಲ. ಅದನ್ನ ಒಡಿಯಂಗೆ ಹೇಳ್ತಾರಪ್ಪ. ಇಲ್ಲ ಆ ತರದ್ ಯಾವ್ದು ಆದ್ರ ಹ್ಯಾಬಿಟ್ಸ್ ಎಲ್ಲ ಯಾವ್ದಿಲ್ಲ ಚಾಟ್ ಅಂತ. ಓಕೆ, ಹೌದು. ತುಂಬಾ ಜೆಂಟಲ್ ಮ್ಯಾನ್ ತರ ಬಿಹೇವ್ ಮಾಡ್ತಾರೆ. ಎಸ್. ನವವಧುವರರು 4th ಆಪ್ಷನ್. ಮಲಗಿರೋ ಮಕ್ಕಳನ್ನ ಎದ್ದೇಳಿಸಿ ತಿನ್ನೋದಕ್ಕೆ ಏನಾರು ಒಂದ್ ಕೊಡ್ತಾರೆ. ನಿಮಿಷ, ಮದ್ವೆ ಆಗಿ 4 ತಿಂಗಳಾಗಿದೆ. ಮಲಗಿರೋ ಮಕ್ಳನ್ನ ಹೇಳ್ಸಿ ತಿನ್ನಕ್ಕೆ ಏನಾರು ಕೊಡ್ತಾರೆ ಅಂತ ನಿಮ್ಗೆ ಅಟ್ಲೀಸ್ಟ್ ಗೊತ್ತು? ಕೇಳ್ತಾರೆ ಮನೆಯಿಂದ ಆಚೆಯಿಂದ ಆದರ್ಶ ಬಂದಾಗ. ದಂಪತಿಗಳು ಕಾರ್ಯಕ್ರಮಕ್ಕೆ ಹೆಂಗ್ ಬಂದ್ರಿ, ಹೆಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೋಡಿದೀವಲ್ಲ ಅಂತ ಹೇಳೋರು ಅವರು ಇದನ್ನೂ ನೋಡಿರ್ಬೋದು. ಓಕೆ, ಲಾಕ್ ಮಾಡೋದಾ? ಯಾ. ದೀಪಿಕಾ ಆನಂದ್ ಅವರೇ, ಮಲಗಿರುವ ಮಕ್ಕಳನ್ನ ಎದ್ದೇಳಿಸಿ ತಿನ್ನೋದಕ್ಕೆ ಯಾರು ಯಾರು ಮಾಡ್ತಾರೆ ಹೇಳಿ? ಅದೇ ಕುಡ್ದಾಗ ಗಂಡಸರು. ಹಾ, ಯಾರಾಗ ಮಾಡಿದ್ದಾರೆ? ಯಾರು ಯಾರು? ಮೇಡಮ್ ಬಾರ್ಗಿನ್ ಮಾಡಬೇಡಿ, ಮಾತಾಡಕ್ಕೆ ಬಾರ್ಗಿನ್ ಮಾಡಿ. ಇವಾಗ ನಿಮ್ಮ ಉತ್ತರನ ಲಾಕ್ ಮಾಡೋಣ ಹಾಗಾರೆ. ಸೇಮ ನಿಮ್ದು ಉತ್ತರ? ಹೌದು. ಸಂಪ್ರೀತಾ ಮತ್ತು ಚಂದನ್ ಅವರೇ, ನಮ್ದು ಫಸ್ಟ್ ಆಪ್ಷನ್. ಅನುಭವದ ಮಾತ್ರ ಇಲ್ಲ ನೋಡಿರೋದ. ಗ್ಯಾಪ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಹಾ, ಹೇಳಿ. ಎಕ್ಸ್ಪೀರಿಯನ್ಸ್ ಅದು. ಎಕ್ಸ್ಪೀರಿಯನ್ಸ್. ತುಂಬಾ ಜೆಂಟಲ್ಮೆನ್ ತರ ಬಿಹೇವ್ ಮಾಡೋದು. ಈಗೊಂದು ಡೌಟ್ ಇದೆ, ಬನ್ನಿ. ಈಗ ನೀವು ಆ ತರ ರೆಡಿ ಆಗ್ಬಿಟ್ಟು ಬರ್ತೀರಾ ಹೊರಗಡೆಯಿಂದ. ಸಂಪ್ರೀತ್ ಅವರು ಬಾಗ್ಲ ಹತ್ರ ಕಾಯ್ತಾ ನಿಂತಿರ್ತಾರೆ. ಬಾಗಲ್ ತೆಗೆದ ತಕ್ಷಣ ನೀವು ಕಾಣ್ತೀರಾ, ಎಲ್ಲೋ ಹೋಗ್ಬೇಕು ಎಲ್ಲೋ ಹೋಗಿರ್ತೀರಾ, ಲೇಟ್ ಆಗಿ ಬಂದಿರ್ತೀರಾ, ಜೊತೆಗೆ ಈ ತರ ಡೀಸೆಂಟ್ ಆಗಿ ಬೇರೆ ಬಂದಿರ್ತೀರಾ. ಸೊ ಆ ಜೆಂಟ್ಲ್ಮೆನ್ ತರ ಬಂದಾಗ ಹೆಂಗಾಗುತ್ತೆ ಸಿಚುವೇಶನ್ ಅಂತ ಒಂದ್ಸಲ ನೋಡೋಣ. ಈಗ ರೆಡಿ, 3, 2, 1. ಅಧ್ಯಕ್ಷರೇ, ಗೋ. ಇಷ್ಟೊತ್ಕ ಬರೋದು ಮನೆಗೆ? ಎಷ್ಟಾಗಿದೆ ಟೈಮು? ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರೆ ಹಂಗೆ ಅಲ್ವಾ? ಮನೇಲಿ ಇರೋರು ಯಾರು ನೆನಪೇ ಆಗಲ್ಲ ನಿಮಗೆ? ನಿಮಗೆ ಮಾತಾಡ್ಸ್ತಿರೋದು. ಎಲ್ಲೋಗಿದ್ರಿ ಇಷ್ಟೊತ್ತು ಗಂಟ? ಇಲ್ಲ ಸುಮ್ಮನೆ. ಫೋನ್ ಮಾಡಿದ್ರೆ ಯಾಕೆ ಎತ್ತಿಲ್ಲ? ಫೋನ್ ಸೈಲೆಂಟ್ ಆಯ್ತು. ಇಲ್ಲಿ ಮನೇಲಿದ್ದಾಗೆಲ್ಲ ಆನ್ ಆಗಿರುತ್ತೆ ಮತ್ತೆ. ಕರೆಕ್ಟ್. ಅದ್ ಮನೇಲಿ ಇರ್ಲಿಲ್ವಲ್ಲ. ಆಚೆ ಹೋದ್ಮೇಲೂ